ಕನಕಪುರ ತಾಲೂಕಿನ ಸ್ತ್ರೀ ಶಕ್ತಿಗಳಿಗೆ ಶಕ್ತಿ ತುಂಬುವ ಸಲುವಾಗಿ ಕೆನರಾ ಬ್ಯಾಂಕ್ ಸಹಕಾರದಿಂದ ಸುಮಾರು 4.17 ಕೋಟಿ ಸಾಲ ನೀಡುತ್ತಿದ್ದು, ಸಾಲ ಪಡೆದ ಫಲಾನುಭವಿಗಳು ಇದರ ಸದುಪಯೋಗಪಡಿಸಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳುವಂತೆ ಕನಕಾಂಬರಿ ಮಹಿಳಾ ಒಕ್ಕೂಟದ ಗೌರವಾಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠು ತಿಳಿಸಿದರು. ನಗರದ ಆರ್ಎಸ್ ಸಂಸ್ಥೆಯ ಸಭಾಂಗಣದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಹಾರೋಹಳ್ಳಿ, ಕನಕಪುರ ತಾಲೂಕಿನ ಸುಮಾರು 30 ಸ್ವಸಹಾಯ ಸಂಘಗಳಿಗೆ, ಕೃಷಿ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ಅರಿವು ಹಾಗೂ ಬೃಹತ್ ಸಾಲಮೇಳ ಉದ್ಘಾಟಿಸಿ ಮಾತನಾಡಿದ ಅವರು, ಒಂದು ಕುಟುಂಬ ಉತ್ತಮ ಜೀವನ ನಡೆಸಲು ಮಹಿಳೆಯೇ ಅತಿ ಮುಖ್ಯವಾಗಿದ್ದು, ಅವಳಿಗೆ ಆರ್ಥಿಕ ಶಕ್ತಿ ತುಂಬಿದರೆ ಆ ಕುಟುಂಬದ ಮಕ್ಕಳು ವಿದ್ಯಾವಂತರಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಸಾಧ್ಯ ಎಂಬುದನ್ನು ಮನಗಂಡು ನಮ್ಮ ಸಂಸ್ಥೆ ಹಲವು ವರ್ಷಗಳಿಂದ ಅವರ ಕೃಷಿ ಹಾಗೂ ಇತರೆ ದೈನಂದಿನ ಚಟುವಟಿಕೆಗಳ ಅನುಸಾರ ಸಾಲವನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀಡುವ ಮೂಲಕ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡುತ್ತಾ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಸಾಲ ಪಡೆದ ಪ್ರತಿಯೊಬ್ಬರೂ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡುವ ಮೂಲಕ ಒಕ್ಕೂಟದ ಪ್ರಗತಿ ಹಾಗೂ ತಮ್ಮ ಆರ್ಥಿಕ ಸದೃಢತೆಯನ್ನು ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು. ನಮ್ಮ ಒಕ್ಕೂಟದಲ್ಲಿ ಸುಮಾರು 370 ಸಂಘಗಳಿದ್ದು 7,000 ಸದಸ್ಯರಿದ್ದು ಎಲ್ಲರಿಗೂ ಒಂದಲ್ಲ ಒಂದು ಬಗೆಯ ಸಾಲವನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಒಕ್ಕೂಟದ ವತಿಯಿಂದ ಕೌಶಲ್ಯಾಧಾರಿತ ತರಬೇತಿಗಳನ್ನು ನೀಡುವ ಮೂಲಕ ಅವರಿಗೆ ಸ್ವ-ಉದ್ಯೋಗ ಮಾಡಲು ಅನುಕೂಲ ಮಾಡಿಕೊಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಮಂಡ್ಯ ಪ್ರಾದೇಶಿಕ ಕಚೇರಿಯ ಡಿ.ಎಂ. ಫಕೀರಪ್ಪ, ರಂಗನಾಯಕ್, ಕನಕಪುರ ಶಾಖೆ ವ್ಯವಸ್ಥಾಪಕ ಹೇಮಂತಕುಮಾರ್, ಕನಕಾಂಬರಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಪ್ರೇಮಾ, ಒಕ್ಕೂಟದ ವ್ಯವಸ್ಥಾಪಕ ಮಾಯಣ್ಣಗೌಡ ಸೇರಿದಂತೆ ಒಕ್ಕೂಟದ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು. ಈ ದಿವಸ ಕನಕಾಂಬರಿ ಮಹಿಳಾ ಒಕ್ಕೂಟದಿಂದ ಕೆನರಾ ಬ್ಯಾಂಕ್ ಸಹಕಾರದಿಂದ ಸುಮಾರು 4 ಕೋಟಿ 17 ಲಕ್ಷ ರೂಪಾಯಿಗಳ ಲೋನನ್ನು ಸುಮಾರು 28 ಸಂಘಗಳಿಗೆ ಇವತ್ತು ವಿತರಣೆ ಮಾಡಲಾಗಿದೆ. ಇದು ಒಳ್ಳೆಯ ಕಾರ್ಯಕ್ರಮ ಇವತ್ತು. ಯಾಕೆಂತಂದರೆ ಈ ವರ್ಷ ಬಹುಶಃ 12 ಕೋಟಿ ಮೇಲೆ ಈ 370 ಸಂಘ ಇದೆ. 7,000 ಜನ ಹೆಣ್ಮಕ್ಳಿದ್ದಾರೆ. ಅವ್ರಿಗೆ 12 ಕೋಟಿಗೂ ಹೆಚ್ಚು ಲೋನನ್ನು ಕೆನರಾ ಬ್ಯಾಂಕವರು ನಮ್ಮ ಕನಕಾಂಬರಿ ಮಹಿಳಾ ಒಕ್ಕೂಟದ ಮುಖಾಂತರ ನಾವು ಕೊಟ್ಟಿದ್ದೀವಿ. ಏನು ಹೇಳ್ತಿದೆ ಅಂದರೆ ಏನು ಮೈಕ್ರೋ ಫೈನಾನ್ಸ್ ಅಂತ ಏನು ಹೇಳ್ತಾ ಇದ್ವಿ, ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಶಃ ಕೊಡ್ತಾ ಇರೋದು ಯಾವುದಾದ್ರು NGOಗಳಿಗೆ, ಅದು ಕನಕಾಂಬರಿ ಮಹಿಳಾ ಒಕ್ಕೂಟದಿಂದ ಕೊಡ್ತಾ ಇದೆ. ಇದರಿಂದ ಆರ್ಥಿಕವಾಗಿ ಏನು ಹೆಣ್ಮಕ್ಳಿಗೆ ಸಬಲೀಕರಣ ಮಾಡಬೇಕು, ಆರ್ಥಿಕವಾಗಿ ಶಕ್ತಿ ತುಂಬಬೇಕು, ಸಮಾಜದ ಮುಖ್ಯವಾಹಿನಿಗೆ ಕಳಿಸ್ಬೇಕು, ನಮ್ಮ ಹೆಣ್ಮಕ್ಳ ಮೇಲೆ ತರಬೇಕು ಅಂತ ಏನು ಸರ್ಕಾರದ ಕಾರ್ಯಕ್ರಮ, ಬ್ಯಾಂಕಿನ ಕಾರ್ಯಕ್ರಮ, ಎಷ್ಟೋ NGOಗಳು ಕೆಲಸ ಮಾಡ್ತಾರೆ, ಆ ದಿಕ್ಕಿನಲ್ಲಿ ಹೋಗ್ತಾ ಇರುವಂಥದ್ದು ಕನಕಾಂಬರಿ ಮಹಿಳಾ ಒಕ್ಕೂಟ. ಇವತ್ತು ಇಡೀ ತಾಲೂಕಿನಲ್ಲಿ ಎಲ್ಲ ಹೋಬಳಿಗಳಲ್ಲಿ ಕನಕಪುರ ಟೌನಿಂದ ಹಿಡಿದು ಹಾರೋಹಳ್ಳಿ ತಾಲೂಕಲ್ಲಿರುವಂಥ ಹಾರೋಹಳ್ಳಿ ಹೋಬಳಿ ಹಾಗೂ ಮರಳವಾಡಿ ಹೋಬಳಿ ಇಷ್ಟು ಪ್ಲಸ್ ನಮ್ಮ ಕನಕಪುರ ಕ್ಷೇತ್ರದ 4 ಹೋಬಳಿಗಳು, ಕನಕಪುರ ಟೌನು, ಇಷ್ಟರಲ್ಲೂ ಎಲ್ಲ ಕನಕಾಂಬರಿ ಮಹಿಳಾ ಒಕ್ಕೂಟದ ಸಂಘಗಳ ಪ್ರೆಸೆನ್ಸ್ ಇದೆ. ಇದು 10 ಸಂಘಗಳಿಗೂ ಒಳ್ಳೆಯ ರೀತಿಯ ಒಂದು ಸಾಲ ಸೌಲಭ್ಯಗಳನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಕನಕಾಂಬರಿ ಮಹಿಳಾ ಒಕ್ಕೂಟದ್ದು ಇವತ್ತೇನು ಗೊತ್ತಾಯಿತು ಅಂತಂದರೆ, ನಮಗೇನು ಕೆನರಾ ಬ್ಯಾಂಕ್ ಅವ್ರು ಲೆಂಡಿಂಗ್ ಮಾಡ್ತಾವ್ರೆ, ಈಗ 12 ಕೋಟಿ ಅಂತ ಹೇಳ್ತಾ ಇದ್ದೀವಿ, ಅದು 99% ರಿಕವರಿ ಇದೆ. ಅಂದರೆ 99 ಭಾಗ ದುಡ್ಡನ್ನು ವಾಪಸ್ ಕೊಡ್ತಾರೆ. ಬಹುಶಃ ಮೊದಲು ಒಂದು 2 ಕೋಟಿ ಕೊಟ್ಟಿದ್ರು, ಒಂದು ವರ್ಷಕ್ಕೆ, ಆಮೇಲೆ 3 ಕೋಟಿ ಕೊಟ್ಟರು, 5 ಕೋಟಿ ಆಯಿತು, 7-8 ಕೋಟಿ ಆಯಿತು, ಇವತ್ತು 12 ಕೋಟಿ ಆಗಿದೆ. ಈಗ ಮೇಡಮ್ AGM ಅಂತಾರೆ, ಈಗ ಅವರು 20 ಕೋಟಿವರೆಗೂ ನಾವು ಈ ವರ್ಷ ಕೊಡಬೇಕು ಅನ್ನೋ ಮಟ್ಟಲ್ಲಿ ಮಾತಾಡ್ತಾರೆ. ಇದು ಮಾಡಬೇಕಾದ್ರೆ ಕಾರಣ ಸದಸ್ಯರೇ. ಅವ್ರು ಏನು ಈ 12 ಕೋಟಿ ತೊಗೊಂಡಿದ್ದಾರೆ, ಇದರಲ್ಲಿ 99% ರೀಪೇಮೆಂಟ್ ಮಾಡೋದ್ರಿಂದ ಎಲ್ಲೋ ಆ ಹೆಣ್ಮಕ್ಳಲ್ಲಿ ಕನಕಾಂಬರಿ ಮಹಿಳಾ ಒಕ್ಕೂಟದಿಂದ ಬಂದಂಥ ಸಂಘಗಳು, SHG ಗ್ರೂಪ್ಸು ಇದು ಸರಿಯಾದ ರೀತಿಯಲ್ಲಿ ಶಿಸ್ತಾಗಿದ್ದಾವೆ, ವಾಪಸ್ಸು ರೀಪೇಮೆಂಟ್ ಕರೆಕ್ಟಾಗಿ ಅನ್ನೋದೇ ಅವ್ರಿಗೆ ಬಹುಶಃ ಈ ಮಟ್ಟಕ್ಕೆ ಲೋನ್ ಹೋಗಬೇಕಾದ ಕಾರಣ. ಹಂಗಾಗ್ಬಿಟ್ಟು ಕೆನರಾ ಬ್ಯಾಂಕಲ್ಲೂ ಒಂದು ವಿಶ್ವಾಸ ಬೀಳೋ ಕಾರಣ. ಹಾಗೆ ಕೆನರಾ ಬ್ಯಾಂಕು ಅಷ್ಟೇ, ಏನು ಕನಕಾಂಬರಿ ಮಹಿಳಾ ಒಕ್ಕೂಟದಿಂದ ಕೊಡ್ತಾರೆ ಲೋನ್ SHG ಗ್ರೂಪ್ಗೆ, ಇದು ಅಗ್ರಿಕಲ್ಚರ್ ಲೆಂಡಿಂಗ್. ಅವ್ರಿಗೂ ಟಾರ್ಗೆಟ್ ಇರ್ತದೆ, ಇಷ್ಟು ಕೋಟಿ ರೂಪಾಯಿ ನೀವು ಅಗ್ರಿಕಲ್ಚರ್ ಸೆಕ್ಟರ್ ಕೊಡಬೇಕಂತ ಪ್ರತಿ ಬ್ಯಾಂಕು.
ಬಹುಶಃ ಅವ್ರಿಗೂ ಕನಕಾಂಬರಿ ಒಕ್ಕೂಟ ನಮ್ಮ ಕನಕಪುರ ತಾಲೂಕು ಹೆಣ್ಮಕ್ಳು ಯಾರು ಸಲ ತಗೋತಾವ್ರೆ ಅವರೂ ಕೂಡ ಬ್ಯಾಂಕ್ಗೂ ಕೂಡ ಸಹಾಯ ನೀಡ್ತಾ ಇದ್ದೀವಿ ಅಂತ ಇವತ್ತು ನಾನು ಮಾತಾಡೋದ್ರಲ್ಲಿ ಹೆಚ್ಚಿಗೆ ಮಾತಾಡೋದು ಅಂದರೆ ಒಂದು ರೀಪೇಮೆಂಟ್ ಇದೇ ಥರ ಇಟ್ಕೊಳ್ಳಿ, ಇದು ಹೆಚ್ಚಿನ ಮಟ್ಟಕ್ಕೆ ಬೆಳೀತದೆ, ಇದು ನಿಮಗೂ ಆರ್ಥಿಕವಾಗಿ ಶಕ್ತಿ ಹೆಚ್ಚಿನ ರೀತಿ ಬರ್ತದೆ. ಬಂದ ಹಣವನ್ನು ನೀವು ಹೆಣ್ಮಕ್ಳು ವ್ಯವಸ್ಥಿತವಾಗಿ ಉಪಯೋಗಿಸ್ತೀರ, ಅದರಲ್ಲೂ ನೀವು ಮಕ್ಕಳಾಗ್ಬೋದು ಮೊಮ್ಮಕ್ಕಳಿಗಾಗ್ಬೋದು ವಿದ್ಯೆ ಕಲಿಸೋಕೆ 21ನೇ ಶತಮಾನ ಇರೋದೇ ವಿದ್ಯಾವಂತರಿಗೆ, ಅದು ನಿಮ್ಮ ವಿದ್ಯೆಗೆ ಅಂತ ಉಪಯೋಗಿಸಿ. ನೀವು ವ್ಯವಸಾಯಕ್ಕೆ ಮಾಡಬೇಕಾದ್ರೆ ಒಂದು ಹಸು ತಗೋಬೇಕಾದ್ರೆ ರೇಷ್ಮೆ ಮಾಡಬೇಕಾದ್ರೂ ಈ ಏನು ಲೋನ್ ತಗೋತೀರೋ ಅದು ಮಲ್ಟಿಪ್ಲೈ ಆಗಬೇಕು, ನೆಕ್ಸ್ಟು ಅದರ ಸಂಪಾದನೆ ಆಗಬೇಕು ನಿಮಗೆ, ಅಂಥದಕ್ಕೆ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದು ಉಪಯೋಗಿಸ್ಕೊಳ್ಳಿ, ಒಳ್ಳೆ ರೀತಿ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾನು 2 ಮಾತುಗಳನ್ನ ಹೇಳಿದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಈ ತಾಲೂಕಿನಲ್ಲಿ ಈ ಹಾಲೆ ಎತ್ತರಕ್ಕೆ ಬೆಳೆದಿರೋದು ಅಂದರೆ ಕನಕಾಂಬರಿ ಮೇಳ ಒಕ್ಕೂಟ ಇನ್ನೂ ಬರೀ ಲೋನ್ ಕೊಡಿಸೋದೇ ಇಲ್ಲ, ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಈಗಾಗಲೇ ಹೊಲಿಗೆ ಟ್ರೈನಿಂಗ್ ಕೊಡಿಸ್ತಾ ಇದ್ದೀನಿ, ನೀವು ಸಾಕಷ್ಟು ಕಾರ್ಯಕ್ರಮಗಳು ಬಂದಿದ್ದೀರಾ, ಅವ್ರಿಗೆಲ್ಲ ಫ್ರೀಯಾಗಿ ಹೊಲಿಗೆ ಯಂತ್ರಗಳನ್ನು ಕೊಡ್ತಾಯಿದ್ದೀವಿ. ಡೈರಿಂಗ್ ಬಗ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಈಗ ನಮ್ಮ RSL ಅಗ್ರಿಕಲ್ಚರ್ ಕಾಲೇಜ್ ಬಂದಿದೆ, ನಮ್ಮ ಕನಕಾಂಬರಿ ಮಹಿಳಾ ಒಕ್ಕೂಟದಲ್ಲಿ ಅಣಬೆ ಬೇಸಾಯ ನಮ್ಮೊಂದು ಡಿಪಾರ್ಟ್ಮೆಂಟ್ ಇದೆ, ಅದು ಮೈಕ್ರೋಗ್ರೇಡ್ ಡಿಪಾರ್ಟ್ಮೆಂಟ್ ಅಣಬೆ ಬೇಸಾಯ ಮಾಡ್ತಾಯಿದ್ದೀವಿ. ಬಹುಶಃ ಕನಕಾಂಬರಿಯವ್ರನ್ನ ಯಾರ್ಯಾರು ಅಣಬೆ ಬೇಸಾಯದಲ್ಲಿ ಆಸಕ್ತಿ ಅವರೋ ಅವ್ರಿಗೆ ಟ್ರೈನಿಂಗ್ ಕೊಡಿಸುವಂಥದ್ದು. ಹೀಗೆ ಹಣದ ಶಕ್ತಿ ತುಂಬೋದ್ರ ಜೊತೆಗೆ ಅವ್ರಿಗೆ ಈ ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕು, ಅದು ಮಾಡಿದಾಗಲೇ ನಿಜವಾಗ್ಲೂ ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಹೆಣ್ಮಕ್ಳು ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದೇ ಸಂದರ್ಭದಲ್ಲಿ ಇಲ್ಲ ಕೆನರಾ ಬ್ಯಾಂಕ್ AGM ಬಂದವರು ಅನುರಾಧ ಮೇಡಮ್ ಅಂತ, ಅವರು ಒಂದೆರಡು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಬಹುತಃ ಇವರು ಅಷ್ಟೇ ಈಗ ಎತ್ತರಕ್ಕೆ ತಗೋಬೇಕು ಅಂತ ನಿರ್ಧಾರನೇ ಅವರು ಹೇಳಿದ್ರು. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಮಟ್ಟಕ್ಕೆ ಹೋಗುತ್ತೆ, ಅದು ಕೆನರಾ ಬ್ಯಾಂಕ್ ಸಹಾಯ ಕೊಡ್ತಾರೆ ಅಂತ ಅನುರಾಧ ಮೇಡಮ್ ಒಂದೆರಡು ಮಾತಾಡ್ತಾರೆ. Myself, I'm Anuradha, AGM Mandya Regional Office. So Kanakapura branch comes under our regional office. So today we are very happy to participate in this SHG loan mela conducted by Shakambari Foundation. So through our 2 branches, that is Onanahalli and Kanakapura branches, we are catering to the needs of SHG women through our SHG loans. Canara Bank office first kind, it is a pioneer in this financing loans to the SHG women entrepreneurs through our various products. We are happy to be part of that one, and I'm very happy to say that here in these 2 regions, that is Bangalore South district lo Kanakapura place and Honaganahalli, Kanakambari Foundation is really supporting us. It's a win-win situation for both of us, that they are sourcing a very good number of SHG groups, and in turn which is supporting to the bank. So we are happy. We are also part of the growth in the economy growth and the growth of the women entrepreneurs. Along with this SHG loans, we are also having other kind of schemes which are products for n number of products for agricultural portfolio, under agricultural portfolio, that is regular for farmers KCC loans and Kisan OD loans. And for women, Sri Shakti is a loan which is being given by under the sponsorship of NRLM to cater to the upcoming women entrepreneurs and help in their growth. So I request each and every one of you to have a good account with our bank and take all the products and help us to serve the nation in this regard. Thank you one and all. ಮೇಡಮ್ ಟೋಟಲಿ ಎಷ್ಟು ಅಮೌಂಟ್ ಇದು ಮಾಡಿದ್ರು ಮೇಡಮ್? ಟೋಟಲ್ ಅಮೌಂಟ್ we are happy to say that we are financing more than 400 plus SHG groups amounting to nearly 40 crores of rupees. We are also happy that very recently this week under this loan mela we are financing nearly 30 groups which is amounting to 4.2 crores, and this is only the beginning of the financial year. This financial year, with the cooperation of Kanakambari Foundation, we look forward to cater more SHG loans and help more good number of SHG members, SHG women entrepreneurs also. Thank you, sir.